ಬಿಗ್ ಬಾಸ್ ಮನೆಯಲ್ಲಿ ದಿನ ದಿನ ಉಗ್ರ ಮಂಜು ಅವರ ಆರ್ಭಟ ಹೆಚ್ಚಾಗಿದೆ. ಇಷ್ಟು ದಿನ ರಾಜ್ಯ ಮಾತ್ರ ಅಬ್ಬರಿಸುವಂತಾಗಿತ್ತು. ಇದೀಗ ಇವರಿಗೂ ವಿರೋಧಿ ಬಾಣ ಒಂದು ಹುಟ್ಟಿಕೊಂಡಿದೆ. ಹೌದು, ಮೋಕ್ಷಿತಾ ಪೈ ಅವರು ಯುವರಾಣಿ ಆಗಿದ್ದಾರೆ. ಸಾಮ್ರಾಜ್ಯಕ್ಕಾಗಿ ಇಬ್ಬರ ಮಧ್ಯೆ ಕಿತ್ತಾಟ ನಡೆದಿದೆ. ಇಡೀ ಮನೆ ಇಬ್ಬಾಗವಾಗಿದೆ. ಈ ಪ್ರಮಾಣ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ. ಇದರಲ್ಲಿ ಹನುಮಂತ ಸೇರಿದಂತೆ ಉಗ್ರ ಮಂಜು ಅವರು ಸರಿಯಾಗಿ ಕಿತ್ತಾಡಿಕೊಂಡಿದ್ದಾರೆ. ಹೌದು, ಮೋಕ್ಷಿತಾ ಈಗ ಯುವರಾಣಿ ಆಗಿದ್ದಾರೆ. ಒಂದು ಬಣ್ಣ ಇದ್ದದ್ದು ಎರಡು ಬಣ್ಣ ಆಗಿದೆ. ಯುವರಾಣಿ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡುವಾಗ ಉಗ್ರ ಮಂಜು ಅವರು ತಡೆದಿದ್ದಾರೆ, ಕೂಗಿ ಅಬ್ಬರಿಸಿದ್ದಾರೆ. ಇನ್ನು ಯುವರಾಣಿ ಕೂಡ ಮಾತಿಗೆ ಮಾತು ಕೊಟ್ಟಿದ್ದಾರೆ. ನಿನ್ನೆಯ ಬಿಗ್ ಬಾಸ್ ಸಂಚಿಕೆಯಲ್ಲಿ ಹಾಡಿನ ಅಬ್ಬರ ಜೋರಾಗಿಯೇ ಇತ್ತು. ವರ್ಲ್ಡ್ ಕಾರ್ಡ್ ಎಂಟ್ರಿ ರಜತ್ ಕಿಶನ್ ಈ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಹಾಡಿದ್ದಾರೆ, ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ರಾಜ ಉಗ್ರ ಮಂಜು ಆದೇಶದಂತೆ ಈ ಹಾಡುಗಳನ್ನು ಮತ್ತೆ ಮತ್ತೆ ಹಾಡಿದ್ದಾರೆ. ಇದರಿಂದ ಇಡೀ ಮನೆಯಲ್ಲಿ ಹಾಸ್ಯದ ಹೊನಲು ಹರಿದಿದೆ. ದೊಡ್ಡ ಮನೆಯಲ್ಲಿ ರಜತ್ ಈ ವಾರ ವೈಲೆಟ್ ಆಗಿದ್ದಾರೆ, ವೈರಲ್ ಕೂಡ ಆಗುತ್ತಿದ್ದಾರೆ. ಕಳೆದ ವಾರ ಕಳಪೆ ಪಟ್ಟ ಪಡೆದು ಜೈಲು ಸೇರಿದ್ದು ಆಗಿದೆ. ಇನ್ಮೇಲೆ ತೋರಿಸ್ತೀನಿ ನನ್ನ ಅಸಲಿ ಆಟ ಅಂತಲೂ ಹೇಳಿಕೊಂಡಿದ್ದರು. ಆ ಕಿಚನ್ನಲ್ಲಿಯೇ ಇಡೀ ಮನೆ ಹೊಸದೊಂದು ಸಂಚಲನ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಈ ವಾರ ನಾಮಿನೇಷನ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ಸ್ಪರ್ಧಿಯು ನಾಮಿನೇಟ್ ಮಾಡಬೇಕಾದವರು ಹೆಸರನ್ನು ಮಹಾಪ್ರಭು ಮಂಜಣ್ಣನ ಮುಂದೆ ಹೇಳಬೇಕು. ಯಾಕೆ ನಾಮಿನೇಟ್ ಮಾಡುತ್ತಿದ್ದೇನೆ ಎಂಬುದು ಸೂಕ್ತ ಕಾರಣಗಳೊಂದಿಗೆ ವಿವರಿಸಬೇಕು. ಸ್ಪರ್ಧಿಯ ನಾಮಿನೇಷನ್ಗೆ ನೀಡಿರುವ ಕಾರಣಗಳು ಸಮಂಜಸವಲ್ಲ ಎನಿಸಿದರೆ ನಾಮಿನೇಟ್ ಮಾಡಿದವರನ್ನೇ ನಾಮಿನೇಟ್ ಮಾಡುವ ಅಧಿಕಾರ ಮಂಜಣ್ಣನಿಗೆ ಇತ್ತು. ಈ ವೇಳೆ ಶೋಭಾ ಶೆಟ್ಟಿ ಹಾಗೂ ಮಂಜಣ್ಣನ ನಡುವೆ ಮಾತಿನ ವಾರ ನಡೆದಿದೆ. ಐಶ್ವರ್ಯ, ಭವ್ಯ, ಚೈತ್ರ, ರಜತ್, ಮೋಕ್ಷಿತಾ, ತ್ರಿವಿಕ್ರಮ್ ಈ ವೇಳೆ ಮಾತಿನ ಸಮರಕ್ಕಿಳಿದಿದ್ದಾರೆ. ಇನ್ನು ಮನೆಯಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಕೇಳಿ ಬಂದಿವೆ. ಇದನ್ನು ರಾಜ ಉಗ್ರ ಮಂಜು ಸುಮ್ಮನೆ ಕೇಳಿಸಿಕೊಂಡಿದ್ದಾರೆ. ಆದರೆ ಚೈತ್ರ ಕುಂದಾಪುರ್ ಕೊಟ್ಟ ಕಾರಣಗಳನ್ನು ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ತಲೆ ಮೇಲೆ ವಸ್ತ್ರವನ್ನು ಹಾಕಿಕೊಂಡು ಕುಳಿತು ಇತರರನ್ನು ನಗಿಸುತ್ತಿದ್ದಾರೆ.